ಈ ದಿನ ಫಸಲಗಂಗಮ್ಮ ಆಶೀರ್ವಾದಕ್ಕೋಸ್ಕರ ಜೊತೆಗೆ ನಮ್ಮ ನೆಚ್ಚಿನ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದಂತ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಸುರೇಶ್ ಅವರು ಬಿಜೆಪಿಯಲ್ಲಿ ಒಬ್ಬ ಕಟ್ಟಾಳಾಗಿದ್ದು, ಜೊತೆಗೆ ಬಹಳ ಒಳ್ಳೆಯ ಚಿಕ್ಕ ವಯಸ್ಸಿನಲ್ಲೇ ಬಹಳ ಒಳ್ಳೆಯ ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಜೊತೆಗೆ ಸುರೇಶ್ ಅವರು ನನ್ನ ಸ್ನೇಹಿತರ ಮಗ ಕೂಡ. ಹಾಗಾಗಿ ಏನು ಅವರ ರಾಜಕೀಯ ನಡೆ ಮುಂದಿನ ದಿನಗಳಲ್ಲಿ ಮೊದಲು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಲಿ ಮತ್ತು ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತೆ ಸಕಲ ಸಂಪತ್ತನ್ನ ಕೊಟ್ಟು ಅವರನ್ನ ಚೆನ್ನಾಗಿಟ್ಟಿರ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸುರೇಶ್ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೋರ್ತಾ, ಏನು ನಮ್ಮ ನಾಗಣ್ಣವರು ಅಧ್ಯಕ್ಷರು, ಈಗ ನಮ್ಮ ಸುರೇಶನು ಅಧ್ಯಕ್ಷರು, ಒಂದೇ ವೇದಿಕೆ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ದೇವರು ಆಯುಷ್ಯ, ಐಶ್ವರ್ಯ, ಅಂತಸ್ತು, ಅಧಿಕಾರ ಎಲ್ಲಾನು ಕೊಟ್ಟು ದೇವರು ಒಂದು ಆಶೀರ್ವಾದ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಯಾಕಂದ್ರೆ ನಮ್ಮ ಸುರೇಶ್ ಯಾವತ್ತು ಇದ್ರು ನಗ್ತಾನೆ ಇರ್ತಾನೆ. ಬಹುಶಃ ನಾನು ಸುಮಾರು ಯಾವತ್ತು ಎಲ್ಲರ ಹತ್ರ ನಂಗೆ ಅದೇ ರೀತಿ ಇರ್ತಾನೆ. ಅವ್ರು ಅದೇ ರೀತಿ ನಗ್ತಾನೆ ಇರ್ಲಿ, ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಆ ದೇವಿಯ ಒಂದು ಅವ್ರಿಗೆ ಆಶೀರ್ವಾದ ಸದಾ ಇರ್ಲಿ. ಅವರು ಒಳ್ಳೆಯ ಹುಡುಗ, ಯಾಕಂದ್ರೆ ಯುವಕರಾಗಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಹುಡುಗ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಏನು ಇವತ್ತಿನ ದಿನ ತೊಂಡಳ್ಳಿ ಗ್ರಾಮದಲ್ಲಿ ಫಸಲಗಂಗಮ್ಮ ಆ ದೇವಿಯ ಆಶೀರ್ವಾದದಿಂದ ನಮ್ಮ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಮತ್ತು ಬಿಜೆಪಿ ಸುರೇಶ್ ಅವರು, ನನ್ನ ಮೊಬೈಲ್ ಅಲ್ಲೇ ಸೇವ್ ಮಾಡ್ಕೊಂಡಿರೋದು ಬಿಜೆಪಿ ಸೂರ್ಯ ಸೇವ್ ಮಾಡ್ಕೊಂಡಿದ್ದೀನಿ. ಸುರೇಶ್ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ, ಏನು ನಮ್ಮ ನಾಯಕರು ಎಷ್ಟೊತ್ತು ಹೇಳಿದ್ರು, ಅವರಿಗೆ ಒಳ್ಳೆ ರಾಜಕೀಯ ಭವಿಷ್ಯತ್ ಇದೆ, ಅವರು ಉಜ್ವಲವಾಗಿ ರಾಜಕೀಯದಲ್ಲಿ ಇರಲಿ ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿ, ಆ ಫಸಲಗಂಗಮ್ಮನ ಕೂಡ ಆಶೀರ್ವಾದ ಬಿಜೆಪಿ ಮತ್ತು ಈ ಸುತ್ತಮುತ್ತಲಿನ ಇಲ್ಲಿ ಬಂದಿರೋ ಎಲ್ಲ ನಾಗರಿಕರ ಮೇಲೆ ಕೂಡ ಹೀಗೆ ಅಂತ ಹೇಳಿ ನನಗೆ ಈ ಅವಕಾಶಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರು, ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ನಮ್ಮ ಯುವಕರು, ನಮ್ಮ ಸುರೇಶ್ ಅವರ ಒಂದು ಜನ್ಮದಿನದ ಅಂಗವಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಆತ್ಮೀಯವಾದಂತ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕಾಗ್ತದೆ. ಯಾಕಂದ್ರೆ ಆ ಗಂಗಮ್ಮ ದೇವಿಯ ಒಂದು ದರ್ಶನ ಮಾಡಿ ಆ ತಾಯಿಯ ಒಂದು ಆಶೀರ್ವಾದವನ್ನ ಪಡೆಯುವಂತ ಒಂದು ಅವಕಾಶವನ್ನು ನಮ್ಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಎರಡನೇದಾಗಿ ನಮಗೆ ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನ ನಾವೆಲ್ಲರೂ ಕೂಡ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇವೆ. ಮೊದಲಿಂದ ಕೂಡ ನಾನು ಸುರೇಶ್ ಅವರು ನೋಡ್ತಾ ಇದ್ದೀನಿ. ಏನ್ ಇವತ್ತು ಒಂದು NDA ಸರ್ಕಾರ ಇರೋದ್ರಿಂದ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥವ್ರು, ಪಕ್ಷದ ಕಟ್ಟಾಳಾಗಿ ಅವ್ರು ಎಲ್ಲಿರ್ತಾರೋ ಅವರು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿ ಆ ಎಲ್ಲಿ ಯಾವ ಪಕ್ಷ ಇರ್ತಾರೋ ಆ ಪಕ್ಷಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತ ಒಬ್ಬ ಕಟ್ಟಾಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಒಂದು ಸಮಯ ಪ್ರಜ್ಞೆ ಮತ್ತು ಪಕ್ಷ ನಿಷ್ಠೆ ಮತ್ತು ಎಲ್ಲಾ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಬಹಳ ಎತ್ತರಕ್ಕೆ ಬೆಳೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ನಾಗರಾಜನ್ ಅವರು ಹೇಳಿದಾಗೆ ಅವರ ಒಂದು ರಾಜಕೀಯ ಭವಿಷ್ಯ ಬಹಳಷ್ಟು ಪ್ರಜ್ವಲವಾಗಿರ್ಲಿ. ಇನ್ನ ಯುವಕರು ಅವ್ರು ಇನ್ನ ಬಹಳಷ್ಟು ರಾಜಕೀಯ ಮಾಡೋದಿದೆ. ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಂದು ಸುಖಮಯವಾಗಿರ್ಲಿ, ಒಂದು ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ, ವಿಶೇಷವಾಗಿ ಅವ್ರ ತಂದೆಯವರು ನಮ್ಗೆ ತುಂಬಾ ಆತ್ಮೀಯರು. ಮನೆ ತಾನೇ ಗೊತ್ತಾದ್ರೆ ಯಾರ ಮಗ ಅಂತ ಗೊತ್ತಾದ್ಮೇಲೆ ಅವ್ರ ತಂದೆ ನಮ್ಗೆ ತುಂಬಾ ಆತ್ಮೀಯರು. ಸೊ ಇವತ್ತು ಸುರೇಶ್ ಅವರು ಏನು ಇವತ್ತು ನಮ್ಮ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಜನ್ಮದಿನ ಆಚರಣೆ ಮಾಡಿಕೊಂಡು ಅವರ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೀಡಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸಿ, ಆ ಗಂಗಮ್ಮ ತಾಯಿ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ.